ಇವತ್ತು ಈ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡತಕ್ಕಂಥ ಸ್ನೇಹಿತರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇವರು ಗ್ರಾಮಸ್ಥರು, ಮುಖಂಡರುಗಳು, ಯಜಮಾನರುಗಳು ಮತ್ತು ಅಕ್ಕನ ಬಳಗದವರು ಮತ್ತು ಎಲ್ಲಾ ಕೋಮುವಾರನ ಯಜಮಾನರುಗಳು ಮತ್ತು ಭಕ್ತ ಮಹಾಶಯರೆಲ್ಲರಿಗೂ ಕೂಡ ನಾದ ಸಂಗಮವಾದ ವೃಂದದವರಾದ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶ್ರದ್ಧ ಬಂಧುಗಳೇ, ಈ ಪವಿತ್ರವಾಗಿರ್ತಕ್ಕಂಥ ಆಂಜನೇಯ ಮತ್ತು ಸಿದ್ದಪ್ಪಾಜಿ ದೇವಸ್ಥಾನಗಳ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಈ ಅಂಚ ಗ್ರಾಮದ ಮುಖ್ಯವಾದ ಸ್ಥಳದಲ್ಲಿ ಇವತ್ತು ಶನೇಶ್ವರ ಸ್ವಾಮಿ ಜಯಂತಿಯ ಅಂಗವಾಗಿ ಭಗವಂತನ ಒಂದು ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಮಹತ್ತರವಾದ ಪುಣ್ಯ ದಿನ. 13 ವರ್ಷಗಳಿಗೊಮ್ಮೆ ಶನಿವಾರ ಬರ್ತಕ್ಕಂಥ ಬಾದಾಮಿ ಅಮಾವಾಸ್ಯೆಯ ಬರ್ತಕ್ಕಂಥ ಪವಿತ್ರವಾದ ಪುಣ್ಯ ದಿವಸ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂತಹ ಒಂದು ಪುಣ್ಯಗಳಿಗೆ ಇವತ್ತು ಭಗವಂತ ಅನುಗ್ರಹಿಸಿಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ದೊಡ್ಡವರು ಹೇಳ್ತಾರೆ, 8 ಗೇಣಿನ ದೇಹ, ರೋಮಗಳ 68 ಕೋಟಿ, ಕೀಲುಗಳ 68, ಮನೆಯ ನಂಟ ಮನೆ ಬಿಟ್ಟು ಹೋದ ಮೇಲೆ ಒಣಹಂಟೆಯನ್ನು ಮುಚ್ಚುವರು ಕಾಣುವುದು. ಅವರವ್ರ ಕೈಯಲ್ಲಿ ಅವರವ್ರ ದೇಹ 8 ಗೇಣಿ ಇರುತ್ತಂತೆ. 8 ಗೇಣಿನ ದೇಹಕ್ಕೆ ರೋಮಗಳ 68 ಕೋಟಿ, ಕೀಲುಗಳ 68, ಮನೆಯ ನಂಟ ಮನೆ ಬಿಟ್ಟು ಹೋದ ಮೇಲೆ, ಮನೆಯ ನಂಟ ಅಂದ್ರೆ ಚಿಕ್ಕಪ್ಪ ಭಾವ ಅಲ್ಲ, ಪವಿತ್ರವಾಗಿರ್ತಕ್ಕಂಥ ಈ ಆತ್ಮ ಈ ಉಸಿರು ದೇಹವನ್ನು ಬಿಟ್ಟು ಹೋದ ಮೇಲೆ ಅವನೊಬ್ಬ ಮಂತ್ರಿನೇ ಆಗಿರಲಿ, ಒಬ್ಬ ಊಟಗತ್ತಿಲ್ಲದ ಬಡವನೇ ಆಗಿರಲಿ, ಅವನನ್ನು ಮಣ್ಣೋಳ ಮಣ್ಣಿಗೆ ಹಾಕಲೇಬೇಕು, ಯಾವುದನ್ನು ಬರಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ನಾದ ಪ್ರಿಯನೆಂಬ ಋಷಿಯವನು ನಾದ ಪ್ರಿಯನಲ್ಲವಯ್ಯ, ವೇದ ಪ್ರಿಯನೆಂಬ ಋಷಿಯವನು ವೇದ ಪ್ರಿಯನಲ್ಲವಯ್ಯ. ನಾದವನ್ನು ಉಡಿಸಿದ ರಾವಣಂಗೆ ಹರಹಾಸ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯನೆಂಬ ಕೂಡಲ ಸಂಗಮದಲ್ಲಿ ಪರಮಾತ್ಮನ ನೆಲೆಸೋದಕ್ಕೆ ಎಷ್ಟೇ ಸುಲಭವಾದ ಮಾರ್ಗಗಳಿದ್ರೂ ಕೂಡ ಅತಿ ಸುಲಭವಾದ ಮಾರ್ಗ ಯಾವುದಪ್ಪ ಅಂದ್ರೆ ಭಕ್ತಿ ಒಂದೇ. ಇವತ್ತು ಆ ಭಕ್ತಿಯ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಶನೇಶ್ವರ ಜಯಂತಿಯ ಅಂಗವಾಗಿ ಇವತ್ತು ಈ ಪವಿತ್ರವಾದಂತಹ ಪುಣ್ಯವನ್ನ ನಾವೆಲ್ಲರೂ ಕೂಡ ಕಲ್ಪಿಸಿಕೊಳ್ಳುವಂತಹ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಭಗವಂತ ಅನುಗ್ರಹಿಸಿಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಇಂತಹ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ನಾಮ ಸ್ಮರಣೆಯನ್ನು ಮಾಡುವ ಜೊತೆಗೆ ಅವನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರವಾಗುವಂತ ದಿವಸ. ಇಡೀ ವರ್ಷವೆಲ್ಲ ಕತೆ ಕೇಳೋದು ಒಂದೇ, ಇವತ್ತೊಂದು ದಿವಸ ಕೂತ್ಕೊಂಡು ಭಗವಂತನ ಕತೆ ಕೇಳೋದು ಒಂದೇ. ಅದರಲ್ಲೂ ಬಾದಾಮಿ ಅಮಾವಾಸ್ಯೆ 13 ವರ್ಷದ ಮೇಲೆ ಶನಿವಾರ ಬಿದ್ದಿರ್ತಕ್ಕಂಥ ಇವತ್ತಿನ ಈ ಪುಣ್ಯ ದಿವಸ ಇಡೀ ಗ್ರಾಮಕ್ಕೆ, ನಾಡಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಭಗವಂತ ಅನುಗ್ರಹಿಸಿಕೊಟ್ಟಿದ್ದಾರೆ. ಅಂತ ಪರಮಾತ್ಮನ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಹಾಡಿ ಕೇಳಿ ಕೊಂಡಾಡಿ ದೈವಾನುಗ್ರಹಕ್ಕೆ ಇವತ್ತು ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಜಗದೋದ್ಧಾರಕರಾಗಿರ್ತಕ್ಕಂಥ ಸೀತಾರಾಮ ಆಂಜನೇಯ ಎಲ್ಲಾ ದೇವರುಗಳಿರ್ತಕ್ಕಂಥ ಈ ಪವಿತ್ರವಾದ ಪುಣ್ಯ ಸ್ಥಳದಲ್ಲಿ ಎಲ್ಲರೂ ಜೋರಾಗಿ ಕೂಗ್ತಾರೆ ಇವತ್ತಿನ ಕಾರ್ಯಕ್ರಮ. ಶನಿದೇವರ ಪಾಲಕಿ ಗೋವಿಂದ, ಪಾಲಕಿ ಗೋವಿಂದ, ಆಂಜನೇಯವರ ಗೋವಿಂದ, ಸಿದ್ದಪ್ಪಾಜಿ ಸ್ವಾಮಿಯವರ ಪಾಲಕಿ ಗೋವಿಂದ, ಕಾಳಿಕಾಂಬಾ ತಾಯಿ ಪಾಲಕಿ ಗೋವಿಂದ. ಆಡಲೇ ಜೇನುಲೆ ಗುತ್ತಮಲಗಳು 77 ಕೂಗಿದವರ ಪಾಲಕ್ಕೆ ಇವತ್ತು ಒಳ್ಳೆ ಇವ್ರ ಗುಂಪಂತೂ ಮಸ್ತಾಗದ. ಜೋರಕ್ಕೆ ಹೋಗ್ರ. ಶನಿದೇವರ ಪಾಲಕ್ಕೆ, ಸಿದ್ದಪ್ಪಾಜಿಯವರ ಪಾಲಕ್ಕೆ, ಸ್ವಾಮಿಯವರ ಪಾಲಕ್ಕೆ, ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ. ಹೋಗಿತಾಯಿ ಬೇರೆ ಮನ ಸುದ್ದಿ ಆಡಕ್ ಕೊಟ್ಬಿಡಿ 15 ದಿವಸ ಆದ್ರೂ ಮುಗಿಯಲ್ಲ. ನಾಚ್ಕೋತಾವ. ಶನಿದೇವರ ಪಾಲಕ್ಕೆ. ಜಯ 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 ಜಗದೀಶ ಜಯ ಜಯ ಗೋವಿಂದ, ಪರಮಾನಂದ. ಜಯ 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 ಜಗದೀಶ ಜಯ ಗೋವಿಂದ, ಅಂಜನಾ
ಸಿದ್ದಪ್ಪಾಜಿಮಂಟೆ ಸ್ವಾಮಿಯವರ ಪಾಲಕಿ ಗೋವಿಂದ. ಒಳ್ಳೇದು ಮಾಡ್ತಾನಂತೆ ಅಂತ ಮಹನೀಯನ ಭಗವಂತನ ಒಂದು ಪುಣ್ಯ ದಿವಸ ಇವತ್ತು ಎಲ್ಲಾ ಸುರೇಶ್ವರ ದೇವಸ್ಥಾನಗಳು ಕೂಡ ಬಹಳ ವಿಶೇಷ. ಕರ್ನಾಟಕ ಅಲ್ಲ, ಹೊರದೇಶದಲ್ಲೂ ಕೂಡ ಇವತ್ತು ಶನೇಶ್ವರ ಜಯಂತಿ ಬಹಳ ಈ ಕಲಿಯುಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಈ ಪರಮಾತ್ಮನ ಶಕ್ತಿಗೂ ಕೂಡ ಪಾತ್ರಾಗೋಣ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ದಿವಸ ಗ್ರಾಮಸ್ಥರು, ಮುಖಂಡರುಗಳು, ಯಜಮಾನರುಗಳು, ನಮ್ಮ ಎಲ್ಲ ರಾಜಕೀಯ ಧುರೀಣರು ಮತ್ತು ಎಲ್ಲ ಭಕ್ತಮಾಶಯರು ಬಂದಿರುವ ಸಂದರ್ಭದ ಶನೇಶ್ವರ ಸ್ವಾಮಿಯ ಜಯಂತಿಯ ಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮಕ್ಕೆ ಶ್ರೀ ಹರಿಕಥ ವಿದ್ವಾನ್ ಶಾಸ್ತ್ರಿ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದರೆ ಅವರಿಗೆ ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ, ಯುವಕ ಮಿತ್ರರ ಪರವಾಗಿ, ಇಲ್ಲಿ ನಡೆದಿರತಕ್ಕಂಥ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಗ್ರಾಮಕ್ಕೆ ಆಗಮಿಸಿರುವ ವಾದ್ಯಗೋಷ್ಠಿ ನಡೆಸ್ತಕ್ಕಂಥ ಗುರುಕುಮಾರ್ ಅವರು ಕೂಡ ಗ್ರಾಮದ ಪರವಾಗಿ ಸ್ವಾಗತವನ್ನು ವಹಿಸ್ತಾನೆ. ಇನ್ನೊಬ್ಬರು ವಾದಕರಾದಂಥ ಜಗದೀಶ್ ಅವರು ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾನೆ. ತಬಲ ವಾದಕರಾದಂಥ ನಾಗು ಅವರು ಬಂದಿದ್ದಾರೆ, ಅವರು ಕೂಡ ಗ್ರಾಮದ ಪರವಾಗಿ ಸ್ವಾಗತವನ್ನು ವಹಿಸ್ತಾನೆ. ಮಂಜು ಅವರು ಬಂದಿದ್ದಾರೆ, ಅವರು ಕೂಡ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಇದೇ ರೀತಿ ನಮ್ಮ ಗ್ರಾಮದ ಎಲ್ಲ ಆಗಮಿಸತಕ್ಕಂಥ ಎಲ್ಲ ಯುವಕರಿಗೂ, ಹಿರಿಯರಿಗೂ, ಅಕ್ಕ ತಂಗಿಯರಿಗೂ ಸ್ವಾಗತವನ್ನು ಬಯಸ್ತೇನೆ. ಅಂಚ ಗ್ರಾಮ ಅಂದರೆ ನಮ್ಮ ಶಾಸ್ತ್ರಿ ಅವರಿಗೆ ಭಾಳ ಪ್ರೀತಿ. ನಾನು ಯಾವುದೇ ಕಾರ್ಯಕ್ರಮಕ್ಕಾದರೂ ಇಲ್ಲ ಅಂತ ಹೇಳಲ್ಲ, ಅಚ್ಚುಕಟ್ಟಾಗಿ ಬಂದು ಕಾರ್ಯಕ್ರಮವನ್ನು ನನಗಿಂತ ಹಸನ್ಮುಖಿಯಾಗಿ ನಡೆಸ್ಕೊಡ್ತಾರೆ. ಅವ್ರಿಗೆ ಗ್ರಾಮದ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಕಥೆಯನ್ನು ಚೆನ್ನಾಗಿ ಮಾಡ್ಕೊಂಡಿದ್ದು. ಸ್ನೇಹಿತರೆ, ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಶಾಸ್ತ್ರಿ ಅವರಿಂದ ತುಂಬ ಅದ್ದೂರಿಯಾಗಿ ಹರಿಕಥೆಯನ್ನು ಏರ್ಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಮತ್ತು ಗುರು ಹಿರಿಯರು, ನಮ್ಮ ಅಂಚೆಯ ದೇವಮ್ಮನ ಅರ್ಚಕ ವೃಂದದವರಾಗಿರ್ತಕ್ಕಂಥ ನಮ್ಮ ಕುಮಾರ್ ಅವರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ, ಗ್ರಾಮದ ಹಿರಿಯರು ಮತ್ತು ಎಲ್ಲ ಯಜಮಾನರುಗಳು, ಎಲ್ಲ ಕೋಮುವಾರ್ನ ಯಜಮಾನರುಗಳು, ಭಕ್ತ ಮಹಾಶಯರೆಲ್ಲರೂ ಕೂಡ ಸೇರಿರ್ತಕ್ಕಂಥ ಈ ಸ್ಥಳದಲ್ಲಿ ಸ್ವಾಮಿಯ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡತಕ್ಕಂಥ ಸ್ನೇಹಿತರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಮಹಾದೇವರವರು ಅಲಂಕರಿಸಿಕೊಟ್ಟಿರ್ತಕ್ಕಂಥ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ನಮ್ಮ ಹಂಚಿಯ ಗ್ರಾಮದ ಯಾವ ಜಗಜ್ಜನನಿ ಲಕ್ಷ್ಮೀದೇವಿ, ಅಂಚೆ ದೇವಮ್ಮ ಅಂತ ಹೆಸರಾದಂತೆ ಈ ತಾಯಿಯ ಪಾದಕಮಲಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಸಿದ್ದಪ್ಪಾಜಿ ಮತ್ತು ಆಂಜನೇಯ ಸ್ವಾಮಿಗಳ ಗುಡಿಗೋಪುರಗಳು ತುಂಬಿರ್ತಕ್ಕಂಥ ಈ ಗ್ರಾಮದಲ್ಲಿ ಭಗವಂತನ ಒಂದು ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡೋದ್ರ ಜೊತೆಗೆ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪೂಜೆಗೆ ಬಂದಿರುವ ಪ್ರಭು ಅವರು, ಶಂಭು ಅವರು, ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಹಳ ಚೆನ್ನಾಗಿ ಪೂಜೆಯನ್ನು, ನವಗ್ರಹಗಳ ಪೂಜೆಯನ್ನು ಮಾಡಿಕೊಡ್ಲಿ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಜ್ಯೋತಿ ಬೆಳಗುವ ತನಕ ಈ ಭಗವಂತನ ಕಥೆಯನ್ನ ಸಂಪೂರ್ಣವಾಗಿ ಕೇಳಬೇಕು ಅಂತ ನಮ್ಮ ಅಂಚೆ ಗ್ರಾಮದಲ್ಲಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ.
ಕರ್ಪೂರ ಪ್ರಿಯ ತುಳಸಿ ಪೂಜಿತ ಕರ್ಪೂರ ಪ್ರಿಯ ತುಳಸಿ ಪೂಜಿತ ತಪೋಧಾರಕ ಮುಕ್ತಿ ದೇವ ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ. ಎಷ್ಟಾಗಿತ್ತು ಇವತ್ತಿನ ವಿಡಿಯೋ? ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.